ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲೇ ಜೀವಿಸಿಕೊಂಡು ಕಾಮ ಕ್ರೋಧಾದಿಗಳಿಗೆ ಹೆಣಕೊಡುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯಲಿ. ಅದರಲ್ಲಿ ಏನಾದರೂ ಆಹಾರವನ್ನು ಕೊಡುವುದರ? ಪರಮಾತ್ಮ, ಸದಾ ನಿನ್ನ ಧ್ಯಾನದಲ್ಲಿ ನಿರತರಾಗಿರುವ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಇದರ ಪರಮಾತ್ಮ, ಕ್ಷೀರವೇ ಅದು ನನಗೆ ಪ್ರಿಯವಾದ ಆಹಾರವು. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸುರಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತರಾದ ಸಭೆಯು ಕಚ್ಚಿ ನೋಡಿ ಹಾರಿಸಿ ಇಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸುರಿದಂತಿದೆ. ಅವೆರಡಕ್ಕಿಂತ ಉತ್ತಮವಾದ ಆಹಾರವು ಕ್ಷೀರವಲ್ಲವೇ? ಅದೇನೇ ಕೊಡುವುದರ? ಪರಮಾತ್ಮ, ಏನೆಂದು ಹೇಳಲಿ? ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿದನೆಲ್ಲ ದೇವ. ಏನು ಇದ್ರ ನನಗರ್ಪಿಸಿದೆಯಾ? ಅಂದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕು. ಅದನ್ನೇ ಕೊಡುವುದರ? ಪರಮಾತ್ಮ, ನಾನು ಕುಡಿದ ಕ್ಷೀರವು ಎಂಜಲವೇ ದೇವ. ಇದರ ಎಂಜಲೆಂದು ಪರಿತಪಿಸುತ್ತೀರಿಗ? ಮಧು ಜೇನಿನ ಎಂಜಲು, ಕ್ಷೀರ ಕರಿವಿನ ಎಂಜಲು, ಜಲಚರ ಪ್ರಾಣಿಗಳ ಎಂಜಲು, ಭಕ್ತರ ಎಂಜಲು ಅಮೃತ ಕ್ಷಮಾನ. ಅದನ್ನೇ ಕೊಡುವುದರ? ಹೌದು ಪರಮಾತ್ಮ. ಪರಮಾತ್ಮ, ಇದೋ ಸ್ವೀಕರಿಸಿ. ನೋಡಿದೆಯಾ ಇದರ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವೆಯಲ್ಲ, ನೀನಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿನಾಲಿಗೆಯೂ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ?
ಕ್ಷೀರ ಸಾಗರವನ್ನೇ ತುಂಬಿಟ್ಟಿಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ನಾನಿನ್ನು ಧನ್ಯನಾದೆನು ಪರಮಾತ್ಮ. ಕ್ಷೀರಸಾಗರ ಸೇನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಾನಿನ್ನು ಧನ್ಯನಾದನು ಪರಮಾತ್ಮ, ನಾನಿನ್ನು ಧನ್ಯನಾದನು ಪರಮಾತ್ಮ. ನಿನ್ನನ್ನು ಮಗನನ್ನಾಗಿ ಪಡೆದ ಆ ದೇವಕಿ ವಸುದೇವರಲ್ಲವೇ ಧನ್ಯರು ಪರಮಾತ್ಮ. ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕರಿಂದ ಬಿರುದನ್ನು ಪಡೆದುಕೊಂಡೆ ಪರಮಾತ್ಮ. ನಿನ್ನನ್ನು ಎಷ್ಟು ಕೊಂಡಾಡಿದರೂ ತೀರ್ತು ಪರಮಾತ್ಮ. ಪಾಂಡವರನ್ನು ರಕ್ಷಿಸುವ ಭಾರವು ನಿನ್ನದಾಗಿರುವುದು ದೇವ. ಇದರ ಪರಮಾತ್ಮ, ಆ ವಿಚಾರಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವುದು.